ರಾಜ್ಯದ ಅರಣ್ಯ ಸಿಬ್ಬಂದಿಯ ಗುಂಡಿಗೆ ಮೂವರು ಬಲಿಯಾಗ್ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಯ ಗುಂಡಿಗೆ ಮೂವರು ಬಲಿಯಾಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶದ ಜ್ವಾಲೆ ಹೆಚ್ಚಾಗ್ತಿದೆ. ಕೆಆರ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಪಂಚನಾಮೆಯ ಕಾರ್ಯಗಳು ನಡೀತಾ ಇದೆ. ಮೂವರು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಪಂಚನಾಮೆ ನಡೀತಿರುವುದು. ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರದ ತಹಶೀಲ್ದಾರ್ಗಳು ನೇತೃತ್ವ ವಹಿಸಿದ್ದಾರೆ. ಮೃತ ಪೀಠದ ಸಂಬಂಧಿಕರು ಇನ್ನೂ ಕೂಡ ಬಾರದೇ ಇರೋ ಹಿನ್ನೆಲೆಯಲ್ಲಿ ಮತ್ತೊಂದಿಷ್ಟು ವಿಳಂಬ ಕೂಡ ಆಗ್ತಾ ಇದೆ. ಕುಟುಂಬಿಕರಿಗೆ ಮಾಹಿತಿಗಳು ಹೋಗಿದೆ. ಮೂವರು ಮೃತಪಟ್ಟಿದ್ದಾರೆ. ಹಾಗಾಗಿ ಇನ್ನುಳಿದ 2 ಮೃತದೇಹಗಳ ಪಂಚನಾಮೆಗೆ ನಿರ್ಧಾರ ಮಾಡಿದ್ದಾರೆ. ಯಾಕಂತಂದ್ರೆ ಒಬ್ಬರ ಸಂಬಂಧಿಕರು ಈ ಬಾಡಿ ನಮ್ಮದೇ, ನಮ್ಮವರೇ ಅಂತ ಬರಬೇಕಿತ್ತಾದ್ರೆ ಅವ್ರು ಇನ್ನೂ ಕೂಡ ಬಂದಿಲ್ಲ. ಆ ರಕ್ತ ಸಂಬಂಧಿಗಳು ಪೀಟರ್, ಮೃತಪಟ್ಟಿರುವ ಒಬ್ಬಾತ, ಆತನ ಕುಟುಂಬಿಕರಿಗೋಸ್ಕರ ಕಾಯ್ತಿದ್ದಾರೆ. ಯಾಕಂದ್ರೆ ಒಂದಿಷ್ಟು ಲೀಗಲ್ ಟರ್ಮಿನಲ್ಸ್ ಇರುತ್ತೆ, ಪರ್ಮಿಷನ್ಗಳು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಕಡೆ ಸಾರ್ವಜನಿಕರ ಆಕ್ರೋಶ ಕೂಡ ಹೆಚ್ಚಾಗ್ತಿದೆ. ಯಾಕೆ ಈ ರೀತಿಯಾಗಿ ಸಾಯಿಸ್ಬಿಟ್ರು, ನಿಖರ ಕಾರಣಗಳು ಏನು, ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ಎಂದಿದ್ರೆ ಯಾವ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಗುಂಡು ಹೊಡೆದಂತ ಅಧಿಕಾರಿಗಳು ಯಾರು, ಅವರ ಹೆಸರನ್ನ FIR ಅಲ್ಲಿ ಹಾಕಿ ಅಂತ ಆ ಭಾಗದ ಜನ ಕೇಳ್ತಿದ್ದಾರೆ. ಸದ್ಯ ಕೆಆರ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಪಂಚನಾಮೆ ಕೆಲಸ ಆಗ್ತಿದೆ. ಅದರಲ್ಲೂ 3 ಜನ ತಹಶೀಲ್ದಾರ್ಗಳ ನೇತೃತ್ವ ಇದೆ. ಕೊಳ್ಳೇಗಾಲ ತಹಶೀಲ್ದಾರು, ಯಳಂದೂರು ತಹಶೀಲ್ದಾರು ಮತ್ತು ಚಾಮರಾಜನಗರದ ತಹಶೀಲ್ದಾರ್ ಅವರ ನೇತೃತ್ವದಲ್ಲೇ ಪಂಚನಾಮೆಯ ಕಾರ್ಯ ಸಾಗ್ತಿದೆ. ನಾಳೆ ಏನಾದರೂ ನಮ್ಮ ಸಮುದಾಯದವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವು ಮುಂದೆ ಬಂದು ನಿಂತು ಇದನ್ನು ಪರಿಹಾರ ನೀಡ್ತೀರಾ ಅನ್ನೋ ಒಂದು ಭರವಸೆ ಇಟ್ಕೊಂಡು ನಿಮ್ಮ ಮೇಲೆ ನಾವು ಆ ಸ್ಥಾನದಲ್ಲಿ ಕುಂದಿರಿಸ್ತಿದ್ದೀವಿ. ಇವತ್ತು ನೀವು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ ಅಂತಂದರೆ ನಾವು ಕ್ರೈಸ್ತರು 13 ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದೀವಿ, ಎಲ್ಲಿಗೆ ಸರ್ ಹೋಗಬೇಕು? ಇದೆ ಸಾರಿ ಟು. ಇನ್ನು ಅರಣ್ಯ ಸಿಬ್ಬಂದಿಯ ಗುಂಡೇಟಿಗೆ ಮೂವರು ಬಲಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಈಗ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಆದೇಶವನ್ನ ಕೊಟ್ಟಿದ್ದಾರೆ. 7 ದಿನದ ಒಳಗಾಗಿ ತನಿಖೆ ನಡೆಸಿ ವರದಿಯನ್ನ ನೀವು ಕೊಡಬೇಕು ಅಂತ. ಕೊಳ್ಳೇಗಾಲದ AC ದಿನೇಶ್ ಕುಮಾರ್ ಮೀನಾ ಅವರ ನೇತೃತ್ವವನ್ನ ಈ ತನಿಖೆ ಸಾಗುವಂಥದ್ದು. ಮ್ಯಾಜಿಸ್ಟ್ರೇಟ್ ಅಂಡರಲ್ಲಿ ಮೀನಾ ಅವರ ನೇತೃತ್ವದಲ್ಲಿ ಕೇಸಿನ ತನಿಖೆ ಸಾಗುತ್ತೆ. ಸಾಕಷ್ಟು ಅನುಮಾನ, ಶಂಕೆ ಎಲ್ಲವೂ ಕೂಡ ಹೆಚ್ಚಾಗ್ತಿದೆ. ಏನ್ ನಿಖರ ಕಾರಣ ಐತೇನು, ಬೇಟೆ ಆಡೋದಕ್ಕೇನೆ ಅಂತ ಬಂದಿದ್ರಾ? ಹಾಗಾದ್ರೆ ಸಾಕ್ಷ್ಯಗಳು ಏನು? ನಂತರದಲ್ಲಿ 3 ಜನರಿಗೂ ಗುಂಡೇಟ್ ಹಾಕುವಂತ ಪರಿಸ್ಥಿತಿ ಯಾಕೆ ಬಂತು? ಅಂತ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತ. ಆತ್ಮರಕ್ಷಣೆಗೆ ಇಲಾಖೆಯ ಅಧಿಕಾರಿಗಳು ಅವರ ರಕ್ಷಣೆ, ಪ್ರಾಣವನ್ನು ಉಳಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ವಾಪಸ್ ಫೈರ್ ಮಾಡಬಹುದು. ಆದ್ರೆ ಯಾಕೆ 3 ಜನರನ್ನು ಕೂಡ ಗುಂಡೇಟ್ ಹಾಕುವಂತ ಕೆಲಸ ಆಯಿತು? ಇದೇ ನಿಟ್ಟಿನಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಜಿಲ್ಲಾಡಳಿತ ಆದೇಶ ಕೊಟ್ಟಿದೆ. 7 ದಿನ ಟೈಮು, 1 ವಾರದ ಒಳಗಾಗಿ ತನಿಖೆ ನಡೆಸಿ ಅದರ ಆದೇಶವನ್ನ ಕೊಡಬೇಕನ್ನೋ ನಿಟ್ಟಿನಲ್ಲಿ ಕೊಳ್ಳೇಗಾಲದ AC ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ತನಿಖೆ ಸದ್ಯ ಸಾಗ್ತಿದೆ. ಹನೂರಿನ 3 ರೈತರ ಸಾವಿನ ಪ್ರಕರಣ ಏನಿದೆಯಲ್ಲ, ಈ ಕೇಸನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತ ಅಶೋಕ್ ಆಗ್ರಹಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ ವಿಪಕ್ಷ ನಾಯಕ. ಸತ್ಯ ಹೊರಬರಬೇಕಾದ್ರೆ ನ್ಯಾಯಾಂಗ ತನಿಖೆನೇ ಇಲ್ಲಿರುವಂತ ದಾರಿ. ಸರ್ಕಾರದ ಉತ್ತರಗಳಲ್ಲೇ ಪರಸ್ಪರ ವೈರುಧ್ಯಗಳು ಕಾಣ್ತಿದೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅರಣ್ಯ ಇಲಾಖೆಯ ಹೇಳಿಕೆನೇ ಬೇರೆ, ಜನಪ್ರತಿನಿಧಿಗಳು ಕೊಡ್ತಿರುವಂತ ಸ್ಟೇಟ್ಮೆಂಟೇ ಬೇರೆ, ಉಸ್ತುವಾರಿ ಸಚಿವರ ಹೇಳಿಕೆನೇ ಬೇರೆ ಆಗ್ಬಿಟ್ಟಿದೆ. ಇದು ಅಶೋಕ್ ಅವ್ರ ಮಾತು. ಒಂದಕ್ಕೊಂದು ಸಂಬಂಧ ಇಲ್ಲ. ಈ ಸಾವಿಗೆ ಏನ್ ಕಾರಣ, ಏನಾಯ್ತು, ಗುಂಡೇಟ್ ಯಾಕೆ ಬಿತ್ತು, ಅವರೆಲ್ಲ ಹಿನ್ನೆಲೆಗಳು ಏನು ಅಂತ ಕೇಳಿದ್ರೆ ಆರಂಭಿಕವಾಗಿ ಅಧಿಕಾರಿಗಳು ಏನೋ ಒಂದು ರೀತಿ ಸಮಜಾಯಿಷಿ ಕೊಡ್ತಾರೆ. ಉಸ್ತುವಾರಿಯವರ ಮಾತೇ ಬೇರೆ, ಜನಪ್ರತಿನಿಧಿಗಳು, ಆ ಭಾಗದ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳು ಅವ್ರು ಬೇರೆ ಆಯಾಮದಲ್ಲಿ ಹೇಳ್ತಿದ್ದಾರೆ. ಇಲ್ಲೇನೋ ಒಂದಾಗಿದೆ, ಹಾಗಾಗಿ ಸಂಪೂರ್ಣ ಸತ್ಯಾಸತ್ಯತೆಗಳು ಆಚೆ ಬರಬೇಕು ಅಂತಂದ್ರೆ ನ್ಯಾಯಾಂಗ ತನಿಖೆಯ ಮೂಲಕವೇ ಆಚೆ ಬರಬೇಕು, ಇಲ್ಲಾಂದ್ರೆ ಎಲ್ಲವನ್ನ ಮುಚ್ಚಿ ಹಾಕ್ತಾರೆ ಅನ್ನೋ ನಿಟ್ಟಿನಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅಶೋಕ್ ಗುಡುಗಿದ್ದಾರೆ.
ಗುಂಡೇಟಿಗೆ ಮೂವರು ಹತ್ಯೆಯಾಗಿರುವಂತಹ ಕೇಸ್ ಬಗ್ಗೆ ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸಿಎಂ ಡಿಕೆಶಿಗೂ ಇಂಚಿಂಚು ಮಾಹಿತಿಯನ್ನ ಪುಟ್ಟರಂಗ ಶೆಟ್ಟಿಯವರು ಕೊಟ್ಟಿದ್ದಾರೆ. ಸಚಿವರು ಅವರು ಕೂಡ ಸದ್ಯದ ಪರಿಸ್ಥಿತಿ ಬಗ್ಗೆ ಸಿಎಂಗೆ ವಿವರಿಸಿದ್ದಾರೆ. ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಮೃತರ ಕುಟುಂಬಗಳಿಗೆ ಪರಿಹಾರ ನೀಡುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯೇ ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಒಬ್ಬೊಬ್ಬರಿಗೆ ತಲಾ 5 ಲಕ್ಷ ಪರಿಹಾರ ನೀಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಪ್ರಮುಖವಾಗಿ ಬೇಟೆಗಾರರ ಅಲ್ವಾ ಯಾಕೆ ಆ ರೀತಿಯಾದಂಥ ಗುಂಡಿನ ಚಕಮಕಿಗಳಾಯಿತು? ಇಲಾಖೆ ಅಧಿಕಾರಿಗಳು ಹೇಳಿದ್ರೆ ನಮ್ಮ ಮೇಲೆ ಅವರೇ ಫಸ್ಟ್ ಅಟ್ಯಾಕ್ ಮಾಡಿದ್ರು ಅಂತಾರೆ. ಒಂದಿಷ್ಟು ಅಸ್ಪಷ್ಟ ಮತ್ತು ಸಂಪೂರ್ಣವಾದಂಥ ತನಿಖೆಯಲ್ಲಿ ಆಗಲೇಬೇಕು. ರೈತರು ಬೇರೆ ಇದ್ದಾರೆ. ಆ ಬಗ್ಗೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ವಿವರಿಸಿದ್ದಾರೆ ಘಟನೆ ಏನಾಯಿತು ಅನ್ನುವಂಥ ಡೀಟೇಲ್ಸ್ಗಳ ಬಗ್ಗೆ. ಜೊತೆಲಿ ನಿನ್ನೆ ರಾತ್ರಿನೇ ಮೃತಪಟ್ಟಂಥ ಮೂವರಿದ್ದಾರಲ್ಲ, ಇವರ ತಲಾ ಅವರಿಗೀಗ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರಕ್ಕೂ ಕೂಡ ಸಿಎಂ ಆದೇಶಿಸಿದ್ದಾರೆ. ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಅನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖಾ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ ಈಗ. ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ವಿಲ್ ಸೆಂಡ್ ಅ ರಿಪೋರ್ಟ್ ಟು ಡಿಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.